ಅಪ್ರಾಪ್ತ ಬಾಲಕಿ ಅಪಹರಣ ಮತಾಂತರ ಆರೋಪ ಅಸ್ಸಾಂ ಮೂಲದ ಯುವಕನ ವಿರುದ್ಧ ಪ್ರಕರಣ. ಮೂಡಿಗೆರೆ ತಾಲೂಕಿನ ಅಸ್ಸಾಂ ಮೂಲದ ಯುವಕನ ವಿರುದ್ಧ ಅಪ್ರಾಪ್ತ ಬಾಲಕಿಯನ್ನ ಅಪಹರಿಸಿ ಮತಾಂತರಕ್ಕೆ ಯತ್ನಿಸಿದ ಆರೋಪ ಕೇಳಿಬಂದಿದ್ದು, ಈ ಸಂಬಂಧ ಬಾಳೂರು ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಬಾಳೂರು ಸಮೀಪದ ಕಾಫಿ ತೋಟವೊಂದರಲ್ಲಿ ಕೆಲಸ ಮಾಡುತ್ತಿದ್ದ ಅಸ್ಸಾಂ ಮೂಲದ ಹಬೀಬುರ್ ಇಸ್ಲಾಂ ಹಾಗೂ ಮಧ್ಯಪ್ರದೇಶ ಮೂಲದ ಅಪ್ರಾಪ್ತ ಬಾಲಕಿ ಸಂಬಂಧಿಸಿದ ಪ್ರಕರಣ ಇದಾಗಿದೆ. ಬಾಲಕಿಯ ದೂರಿನ ಆಧಾರದ ಮೇಲೆ ಹಬೀಬುರ್ ಇಸ್ಲಾಂ ವಿರುದ್ಧ ಬಾಳೂರು ಪೊಲೀಸ್ ಠಾಣೆಯಲ್ಲಿ ಅಪಹರಣ ಸಲ್ಲಿಸಿದ ಸಂಬಂಧಿತ ಕಾಯ್ದೆಗಳಲ್ಲಿ ಪ್ರಕರಣ ದಾಖಲಾಗಿದೆ. ಈ ಪ್ರಕರಣವನ್ನು ಖಂಡಿಸಿ ಶ್ರೀರಾಮ ಸೇನೆ ನೇತೃತ್ವದಲ್ಲಿ ಹಿಂದೂ ಸಂಘಟನೆಗಳ ಮುಖಂಡರು ಪೊಲೀಸ್ ಅಧಿಕಾರಿಗಳಿಗೆ ದೂರು ಸಲ್ಲಿಸಿ ಸಮಗ್ರ ತನಿಖೆಯನ್ನ ನಡೆಸುವಂತೆ ಆಗ್ರಹಿಸಿದರು. ಈ ವೇಳೆ ಮಾತನಾಡಿದ ಸಂಘಟನೆಯ ಮುಖಂಡರು ಕೆಲ ವಲಸೆ ಕಾರ್ಮಿಕರ ದಾಖಲೆಗಳು ಹಾಗೂ ಹಿನ್ನೆಲೆಯನ್ನ ಸಮಗ್ರವಾಗಿ ಪರಿಶೀಲಿಸಬೇಕು ಎಂದು ಒತ್ತಾಯಿಸಿದ್ದಾರೆ. ಪ್ರಕರಣದ ಬಗ್ಗೆ ನ್ಯಾಯಸಮ್ಮತ ತನಿಖೆ ನಡೆಸಿ ತಪ್ಪಿತಸ್ಥರ ವಿರುದ್ಧ ಕಠಿಣ ಕ್ರಮವನ್ನು ಕೈಗೊಳ್ಳುವಂತೆ ಆಗ್ರಹಿಸಿದರು. ಸಂಘಟನೆಯ ರಾಷ್ಟ್ರೀಯ ಅಧ್ಯಕ್ಷ ಪ್ರಮೋದ್ ಮುತಾಲಿಕ್ ಸೇರಿದಂತೆ ಇತರ ಮುಖಂಡರು ಕೂಡ ಪ್ರಕರಣದ ಕುರಿತು ಸೂಕ್ತ ತನಿಖೆ ನಡೆಸಬೇಕು ಎಂದು ಒತ್ತಾಯಿಸಿದ್ದಾರೆ. ನ್ಯಾಯ ಸಿಗದಿದ್ದರೆ ಹೋರಾಟ ನಡೆಸುವುದಾಗಿ ಸಂಘಟನೆ ಎಚ್ಚರಿಕೆ ನೀಡಿದೆ. ಇನ್ನೊಂದೆಡೆ ಯುವಕ ಅಕ್ರಮ ಬಾಂಗ್ಲಾದೇಶಿ ನಿವಾಸಿ ಎಂಬ ಆರೋಪವು ಕೇಳಿಬಂದಿದ್ದು, ಈ ಕುರಿತು ಅಧಿಕಾರಿಗಳಿಂದ ಯಾವುದೇ ಅಧಿಕೃತ ದೃಢೀಕರಣ ಇನ್ನೂ ಹೊರಬಂದಿಲ್ಲ. ಪೊಲೀಸರು ಪ್ರಕರಣದ ತನಿಖೆಯಿಂದ ಮುಂದುವರೆಸಿದ್ದಾರೆ. ಬ್ಯೂರೋ ರಿಪೋರ್ಟ್ ಪ್ರಕಾಶ್ ಬಕ್ಕಿ, ಎನ್ಕೆಎಸ್ ಟಿವಿ4 ಮೂಡಿಗೆರೆ. ಒಂದು ಈ ತಾಲೂಕಿನಲ್ಲೇ ಮೂಡಿಗೆರೆ ತಾಲೂಕಿನಲ್ಲಿ ಲವ್ ಜಿಹಾದ್ ಪ್ರಕರಣ ಆಗಿದೆ. 2 ತಿಂಗಳ ಹಿಂದೆನೆ ನಡೆದಂತ ಘಟನೆ ನಿನ್ನೆ ಕಂಪ್ಲೇಂಟ್ ಲಾಡ್ಜ್ ಆಗಿದೆ ಮತ್ತು ಬಂಧನ ಕೂಡ, ಅರೆಸ್ಟ್ ಕೂಡ ಆಗಿದೆ. ಒಂದು ಅಪ್ರಾಪ್ತ ಹುಡುಗಿ 15 ವಯಸ್ಸು, ಮಧ್ಯಪ್ರದೇಶದಿಂದ ಅವರು ಕಾರ್ಮಿಕರ ಕುಟುಂಬ ಎಲ್ಲ ಇಲ್ಲಿ ಕಾರ್ಮಿಕ ಇದಕ್ಕೆ ಬಂದಿದ್ದಾರೆ, ಅಂದ್ರೆ ಕೆಲಸಕ್ಕೆ ಕಾಫಿ ಎಸ್ಟೇಟ್ನಲ್ಲಿ ಕೆಲಸಕ್ಕೆ ಬಂದಿದ್ದಾರೆ ಅವರು. ಆಮೇಲೆ ಹುಡುಗ ಮುಸ್ಲಿಮು ಅಸ್ಸಾಂನಿಂದ ಬಂದಿದ್ದಾರೆ. ಸೊ ಅವ್ರದ್ದೆಲ್ಲೋ ಒಂದು ಕಡೆಗೆ ಅವ್ರದ್ದು ಭೇಟಿ ಆಗಿ ಕೊನೆಗೆ ಪ್ರೀತಿಯ ನಾಟಕ ಆಡುವಂತಹದ್ದು ಪ್ರಕ್ರಿಯೆ ಅವ್ರದ್ದು ನಿರಂತರವಾಗಿದೆ. ಅವಳನ್ನ ರಾತ್ರಿ 2 ಗಂಟೆಗೆ ಆ ಕುಟುಂಬದ ಜೊತೆಗೆ ಮನೆಯಲ್ಲಿ ಮಲಗಿದಂತಹ ಸಂದರ್ಭದಲ್ಲಿ ಅವಳನ್ನು ಎತ್ಕೊಂಡು ಹೋಗ್ತಾರೆ. ಸೊ ಎತ್ಕೊಂಡು ಹೋಗಿ ಅಸ್ಸಾಂಗೆ ಹೋಗ್ತಾರೆ. ಅಸ್ಸಾಂನಲ್ಲಿ ಬಲವಂತದಿಂದ ಮದುವೆ ಆಗುತ್ತೆ, ಅತ್ಯಾಚಾರ ಆಗುತ್ತೆ, ಕಿಡ್ನ್ಯಾಪಿಂಗು, ಇವೆಲ್ಲ ಕೇಸು ಅವನ ಮೇಲೆ ಈಗಾಗಲೇ FIR ನಲ್ಲಿ ದಾಖಲಾಗಿದೆ. ಗೋಮಾಂಸ ತಿನ್ನಿಸಿದ್ದಾರೆ. ಆ ಹುಡುಗಿ ಹೇಳಿದಾಳೆ, ಅಣ್ಣನಿಗೆ ಫೋನ್ ಮಾಡಿ ಹೇಳಿದಾಳೆ, ನನಗೆ ಅವಳು ಶಾಕಾಹಾರಿ ಅವರೆಲ್ಲ. ಸೊ ಅವಳಿಗೆ ಒತ್ತಾಯದಿಂದ ಗೋಮಾಂಸ ತಿನ್ನಿಸಿದ್ದಾರೆ, ಒತ್ತಾಯದಿಂದ ಮದುವೆ ಮಾಡಿದ್ದಾರೆ. ಸೊ ಇದೆಲ್ಲವೂ ಕೂಡ ವ್ಯವಸ್ಥಿತವಾಗಿ, ನಾನು ಹೇಳೋದು ಈ ಎಸ್ಟೇಟ್ನಲ್ಲಿ ಇರುವಂತಹ ಏನು ಮುಸ್ಲಿಂ ಕಾರ್ಮಿಕರ ವೇಷದಲ್ಲಿ ಬಂದಂತಹ ಮೋಸಗಾರರೇನಿದ್ದಾರೆ, ಕಿಡಿಗೇಡಿಗಳಿದ್ದಾರೆ, ಗುಂಡಾಗಳೇನಿದ್ದಾರೆ, ಸೊ ಇವರು ಉದ್ಯೋಗ ಕಾರ್ಮಿಕ ಕೆಲಸಕ್ಕೋಸ್ಕರ ಬಂದದ್ದಲ್ಲ. ಇವರು ತಮ್ಮ ಬೆಳೆಸೋ ಇಸ್ಲಾಂ ಬೆಳೆಸೋಗೋಸ್ಕರ ಬರ್ತಾ ಇದ್ದಾರೆ ಅಂತನ್ನುವಂಥದ್ದು ಇಸ್ಟೇಟ್ ಮಾಲೀಕರಿಗೆ, ಹಿಂದೂಗಳಿಗೆ ಅರ್ಥನೇ ಆಗ್ತಾ ಇಲ್ಲ. ಸೊ ಮೇಲಿಂದ ಮೇಲೆ ಇಂಥ ಘಟನೆಗಳು ಬೇಕಾದಷ್ಟು ಆಗ್ತಾ ಇದ್ದಾವೆ. ಅಷ್ಟೇ ಅಲ್ಲ, ಇಲ್ಲಿ ಬಾಳೆಹೊನ್ನೂರಿನಲ್ಲಿ ಅಸ್ಸಾಂ ಮುಸ್ಲಿಂ ಸಂಘ ಅಂತ ಹೇಳಿ ಒಂದು ಸಂಘಟನೆ ಮಾಡ್ಕೊಂಡಿದ್ದಾರೆ ಅಂತ ಅನ್ನೋದು ಒಂದು ಸುದ್ದಿ ಬಂದಿದೆ. ಆ ಸಂಘಟನೆಯ ಮೂಲಕ ವ್ಯವಸ್ಥಿತವಾಗಿ ಎಸ್ಟೇಟ್ ಮಾಲೀಕರಿಗೆ ಬ್ಲ್ಯಾಕ್ ಮೇಲ್ ಮಾಡ್ತಾ ಇದ್ದಾರೆ. ಅಪ್ರಾಪ್ತ ಹುಡುಗಿನ ಮುಟ್ಟಿದ, ಇನ್ಯಾವ್ದು ಮದುವೆ ಆದಂತ ಮುಸ್ಲಿಂ ಹುಡುಗಿನ ಮುಟ್ಟಿದ, ರೇಪ್ ಮಾಡಕ್ ಬಂದ ಅಂತ ಹೇಳೋದು, ಕಂಪ್ಲೇಂಟ್ ಕೊಡಂಗಿಲ್ಲ, ಹೆದರಿಸಿ ಬ್ಲ್ಯಾಕ್ ಮೇಲ್ ಮಾಡೋದು, ಇದು ವ್ಯವಸ್ಥಿತವಾಗಿ ನಡೀತಾ ಇದೆ. ಅವ್ರು ಕಂಪ್ಲೇಂಟ್ ಕೊಡೋಲ್ಲ, ಯಾಕಂದ್ರೆ ಮರ್ಯಾದೆ, ಯಾಕಂದ್ರೆ ಮತ್ತೆ ಕೇಸು ಮತ್ತು ಜೈಲು ಇದೆಲ್ಲವೂ ಅನುಭವಿಸ್ಬೇಕಾಗತ್ತೆ. ಸೊ ಈ ಹಿನ್ನೆಲೆಯಲ್ಲಿ ಇದು ನಮ್ಮ ಸುದ್ದಿ ನಮ್ಮ ಗಮನಕ್ಕೆ ಬಂದಿದೆ. ಇದು ಅಡ್ವಾನ್ಸ್ ಕೊಟ್ಟಿರ್ತಾರೆ. ಸೊ ಅಡ್ವಾನ್ಸ್ ಕೊಟ್ಟ ತಕ್ಷಣನೇ ಕೆಲಸ ಮಾಡಿಸ್ಕೊಳ್ತಾರೆ. ಕೆಲಸ ಜೋರು ಮಾಡಿದ ಕೂಡಲೇ ರಿವರ್ಸ್ ಹೊಡಿತಾರೆ. ಈ ರೀತಿ ಬ್ಲ್ಯಾಕ್ ಮೇಲ್ ಮಾಡೋದು. ಸೊ ಎಸ್ಟೇಟ್ ಮಾಲೀಕರಿಗೆ ಇದು 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 ಗಮನಕ್ಕೆ ಬಂದಿದೆ, ನಮ್ಮ ಗಮನಕ್ಕೂ ಬಂದಿದೆ. ಇದು ಸಂಘ ಆಗಿದ್ದಾರೆ ಅಂತನ್ನುವಂಥದ್ದು ನಮ್ಮ ಇದಿದೆ. ಈಗಾಗಲೇ ಅವರ ತಾಯಿನೇ ಕಂಪ್ಲೇಂಟ್ ಕೊಟ್ಟು ಪೋಸ್ಕೋ ಕೇಸ್ ಆಗಿದೆ, ಅರೆಸ್ಟ್ ಆಗಿದೆ. ಆ ಹುಡುಗಿನೂ ಕೂಡ ಸಾಂತ್ವನ ಕೇಂದ್ರದಲ್ಲಿ ಇಟ್ಟಿದ್ದಾರೆ ಮತ್ತು ಆ ಹುಡುಗ ಈಗ ಅವ್ರು ಜೈಲಿಗೆ ಹಾಕಿದ್ದಾರೆ ಅಂತನ್ನುವಂಥದ್ದು ಗೊತ್ತಾಗಿದೆ. ನಾನು ಪೊಲೀಸ್ ಇಲಾಖೆಗೆ ನಮ್ಮ ಈ ಇದಕ್ಕೆ ತುರ್ತಾಗಿ ಅವರು ಈ ಕ್ರಿಯೆ ಮಾಡಿದ್ದಕ್ಕೆ ನಾನು ಅವರಿಗೆ ಧನ್ಯವಾದವನ್ನು ಹೇಳ್ತಾ ಇದ್ದೀನಿ.